ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಿಮಗೆ ವಿಶೇಷವಾಗಿ ರೈತರಿಗೆ ಅನುಕೂಲಕರವಾಗಿ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಬಿಟ್ಟು ಉಳಿದಂಥ ಎಲ್ಲ ದಂಡ ಪಿಂಡಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಮೈಲಾಪುರ ಗ್ರಾಮದ ಹಿರಿಯ ಮುಖಂಡರುಗಳು ಆ ಕಾಲುವೆ, ಈ ತುಂಗಭದ್ರಾ ಕಾಲುವೆ ಏನಿದೆ, ಆ ಕಾಲುವೆ ಹತ್ರ ಹೋಗಿ ಹೋರಾಟಕ್ಕೆ ನಿಂತ್ಕೊಳ್ತಾರೆ ಅಂತ ಹೇಳಿದ್ರೆ ಅಲ್ಲಿನ PWD ಅಥವಾ AWE ಏನು ಮಾಡ್ತಾ ಇದೆ, ಇಲಾಖೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ? ಅಲ್ಲರಿ, ನೀವೆಲ್ಲ ರೈತರಿಗೋಸ್ಕರ ಇರಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ರಾಜಕಾರಣಿಗಳ ಗುಲಾಮರಾಗಿಬಿಟ್ಟಿದೆ ಅಂತ ಅನ್ಸುತ್ತೆ. ಮಾಡಬೇಕು. ತಂಗಡಿಯವರಿಗೆ ಮಂತ್ರಿ ಪಟ್ಟ ಸಿಗುತ್ತೆ, ಅಧಿಕಾರಿಗಳೆಲ್ಲ ತಂಗಡಿಯವರ ಕೈಯಲ್ಲಿ ಇರ್ತಾರೆ ಅಂತ ಏನಾದ್ರು ಮತ್ತೇನಾದ್ರು ಬೇರೆ ಮಟ್ಟಕ್ಕೆ ಏನಾದ್ರು ಹೋಗ್ತಾ ಇದ್ದೀರಾ? ರಾಜಕೀಯವನ್ನ ಸೈಡಲ್ಲಿಟ್ಟು ಅಧಿಕಾರವನ್ನ ಉಪಯೋಗಿಸಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅಂತ ನಮ್ಮ DVG ವಾಯ್ಸ್ ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಜನರು ನಿಮಗೆ ಏನು ಕೇಳ್ತಾ ಇದ್ದಾರೆ? ಆ ಕಾಲುವೆ ಸರಿ ಇಲ್ಲ, ಕಾಲುವೆ ಕಿತ್ತೋಗಿದೆ, ಕಾಲುವೆ ಹರಿದೋಗಿದೆ, ಆ ಕಾಲುವೆಯಲ್ಲಿ ಆ ನೀರು ಇವಾಗ ಏನಾದರೂ ಬಿಟ್ಟರೆ, ತುಂಗಭದ್ರಾ ಎಡದಂಡೆಯ ನೀರು ಬಿಟ್ಟರೆ ಎಲ್ಲಿ ಬೇಕಲ್ಲಿ ನೀರು ಪೋಲಾಗುತ್ತೆ. ಒಡ್ಕೊಂಡು ಹೋಗಿರ್ತಕ್ಕಂಥ ಆ ಸೇತುವೆ ಕಟ್ಟಲಿಕ್ಕೆ, ಆ ಸೇತುವೆ ಕಾಮಗಾರಿ ಮಾಡಲಿಕ್ಕೆ ನಿಮಗೆ ಹೋರಾಟ ಮಾಡಿ ಬೇರೆ ತಿಳಿಸ್ಬೇಕಾ ನಿಮಗೆ? ನೋಡಿ, ಅಲ್ಲಿ ಆ ಗ್ರಾಮಸ್ಥರು ಏನ್ ಹೇಳ್ತಾರೆ, ಅಥವಾ ರೈತ ಹಿರಿಯ ಮುಖಂಡರುಗಳು, ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ರೈತ ಮುಖಂಡರುಗಳು ಏನ್ ಹೇಳ್ತಾರೆ ನೋಡ್ಕೊಂಡು ಬನ್ನಿ. ಇದು ಯಾವ ಚಾನಲ್? ಮತ್ತು ಮೈಲಾಪುರದಿಂದ ತುಂಗಭದ್ರಾ ನದಿ ಎಡದಂಡೆ ಕಾಲುವೆ ಹತ್ತಿರ ಮೈಲಾಪುರದಿಂದ ದುರ್ಗ ಕ್ಯಾಂಪಿಗೆ ಹೋಗುವ ಚೈನ್ ನಂಬರ್ 48ರಲ್ಲಿ ಈ ತರ ಕುಸ್ತಿದೆ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ರೈತರು ಆಪಾದನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ನಮ್ಮ ರೈತರು ಹಾಗೂ ಇಲ್ಲಿ ಇರ್ತಕ್ಕಂಥ ಯುವಕರು ಅದ್ರ ಬಗ್ಗೆ ಹೇಳಲಿದ್ದಾರೆ. ಮೈಲಾಪುರ ಗ್ರಾಮದ ರೈತ ಬಾಂಧವರು ಹಾಗೂ ಎಲ್ಲರಿಗೆ ನೀರಿಂದ ಇಲ್ಲಿ ಕೆನಾಲ್, ಮೇನ್ ಕೆನಾಲ್ ಡ್ಯಾಮೇಜ್ ಆಗಿ ನಾವು ಎಸ್ಕೊಡಿನರಿಗೆ, AWಗೆ, ಆಮೇಲೆ ಗೂಡು ಪಕ್ಷಿ ಜೈಗೆ ಫೋನ್ ಮಾಡಿ ನಾವು 6 ತಿಂಗಳಿಂದ ಫೋನ್ ಮಾಡಕತ್ತೀವಿ. ಇದ್ರ ಬಗ್ಗೆ ಯಾರು ಕೇರ್ ತಗೊಂತ ಇಲ್ಲ. 2 ಸಲ ಟೆಂಡರ್ ಆಗೈತೆ. ಟೆಂಡರ್ ಏನೋ ಅಲ್ಲಿ ಕ್ಯಾನ್ಸಲ್ ಆಗೈತೆ ಬೆಂಗಳೂರು ಮಟ್ಟದಲ್ಲಿ ಅಂತ ಹೇಳಕತ್ತಾರ. ಈಗ ಈ ಸದ್ಯ ಕೆಲಸ ಕೆನಲ್ ಇಲ್ಲಿ ಮಾತ್ರ ಮೇನ್ ಡೇಂಜರ್ಸ್ ಪೋಸ್ಟ್ನಾಗ ಐತೆ. ಏನನ್ನ ಆತಂದ್ರ ಇಡೀ ನಮ್ಮ ರಾಯಚೂರು ಕೊಪ್ಪಳ ಭಾಗ ರೈತರಿಗೆ ದೊಡ್ಡ ಅನ್ಯಾಯ ಆಗುತ್ತಾ. ಈ ಅನ್ಯಾಯ ಸರಿಪಡಿಸ್ಬೇಕು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತಿಗೆ ಇದನ್ನ ಬಂದು ವೀಕ್ಷಣೆ ಮಾಡಿಲ್ಲ, ನೋಡಿಲ್ಲ. ಇಲ್ಲಿರ್ತಕ್ಕಂಥ MLA ಆಗಲು, ಮಾಜಿ MLA ಆಗಲು ಯಾರು ಬಂದು ನೋಡಿಲ್ಲ. ಇದು ಬಹಳ ತೊಂದ್ರೆ ಐತೆ. ಆಲೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೈತೆ, TV ಮಾಧ್ಯಮದ ಲೋಕಲ್ ಚಾನಲ್ ಕೊಟ್ರ. ಇದ್ರ ಬಗ್ಗೆ ಯಾರು ಅದ್ರದ್ದು ಏನು ಕೇರ್ ಮಾಡಿಲ್ಲ. ನಾವ್ ಹೇಳಿದ್ರೆ ಯಾರು ಕೇರ್ ಮಾಡ್ತಾ ಇಲ್ಲ. ಆದಷ್ಟು ಇದು ಅರ್ಜೆಂಟ್ ಈಗಿನ ವಾರದಾಗ ಮಾಡಿದ್ರ ಆಗತ್ತೆ, ಇಲ್ಲ ಇದು ಮಾಡೋದಾಗಲ್ಲ. ಕೆನಲ್ ಬಹಳ ಟೈಟ್ ಐತಿ ಇಲ್ಲಿ ಕೆಲಸ. ಆ ಕಡೆ ಈ ಕಡೆಗೆ ಏನು ವೆಹಿಕಲ್ ಸೈಡ್ ತೊಂದ್ರೆ ಐತೆ, ಬಹಳ ತ್ರಾಸ ಐತೆ. ಹಂಗಾಗಿ ಸ್ಪಂದನೆ ಮಾಡ್ಬೇಕಾಗಿ ತಮ್ಮಲ್ಲಿ ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತೇವೆ. ಆದಷ್ಟು ತೀವ್ರ ಅರ್ಜೆಂಟ್ ಇದು ಬಂದು ಎನ್ಕ್ವೈರಿ ಮಾಡ್ಬೇಕು. ಆಫೀಸರ್ ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ರೆಸ್ಪಾನ್ಸ್ ಮಾಡ್ಬೇಕಾಗಿ ಕುಂತ್ಕೊಂಡ್ ಮಾತಾಡೋದಕ್ಕಿಂತ ದಯವಿಟ್ಟು ಬಂದು ಇದನ್ನೆಲ್ಲ ನೋಡ್ರಿ. ಅಧಿಕಾರಿಗಳು ಇದನ್ನ ಅಧಿಕಾರಿಗಳಿಗೆ ಹೇಳಿ ನಮ್ಗೆಂತೂ ಬಗೆಹರ್ದೋಯ್ತ. 5 ಸಲ ಫೋನ್ ಮಾಡಿ ಅವ್ರೇನು ಅದ್ರ ಬಗ್ಗೆ ಗಮನ ಇಲ್ಲ. ಯಾವನ ಟೆಂಡರ್ ಆಗೈತಂತಾರ, ಯಾವನು ಬಂದೇ ಇಲ್ಲ. ದಯವಿಟ್ಟು ನೀವು ರೈತರು ಇದನ್ನೇನ ಬಂದು ನೋಡಿದ್ರೆ ಮಾತ್ರ ನಾವು ಯಾಕೆ ಸಾಧ್ಯ ಐತೆ ಅಂತ, ನಮ್ಮ ಮಕ್ಕಳು ನಾವು ಇಲ್ಲ ಅಂದ್ರೆ ಉಪಜೀವನ ಮಾಡೋದ್ ಕಷ್ಟ ಐತೆ ಅಂತ ನನ್ನ ಅಭಿಪ್ರಾಯ. ಕೆಲಸ ಮಾಡಕತ್ತಿ ಇವ್ರು ಒಪ್ಪತ್ತ ಮಿಸ್ಗೋಲ್ಲ. ಎಲ್ಲರೂ ಈ ಸದ್ಯ ಮಾತಾಡಿ ಬಹಳ ದಿನದಿಂದ ಚಲವಾಗೈತಿ ಅದ. ಈ ಮುಂದ 2 ದಿನದಾಗ ಹೋರಾಟಕ್ಕೆ ಎಲ್ಲಾ ಊರರು ಹಾಗೂ ಎಲ್ಲ ಏನಾನ ಕಿತ್ತಿ ಅಂದ್ರೆ ಶಣಪ್ಪ ಮಂದಿ ಜನಪ್ರತಿನಿಧಿಗಳು ಹಾಗೂ ಇವ್ರು ಯಾವುದು ಇಲ್ಲಪ್ಪ ನೀರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೆಲಸ ನಿಂತ್ಕೊಂಡು ಮುಗಿಸ್ಬೇಕು, ಸ್ಟ್ರೈಕ್ ಮಾಡ್ಬೇಕು. ಎಲ್ಲರೂ ಕಲ್ತು ಎಲ್ಲಾ ಊರನರು ಎಲ್ಲರೂ
ಈ ಜಾಲಿ ಇದಂಗ್ ಗೊತ್ತ್ರಿ? ಇದೆಲ್ಲ ನೋಡಿದ್ರಿ ಇದು ಬಡಾನೆ ಕಿತ್ತೆ ಕೋಟ್ ಮಾತ್ರ ಬಗಲಾಗೈತೆ ಕೋಟ್ ಕಿತ್ತಪ್ಪ ಅಂದ್ರ ನಮ್ಗ್ ಒಂದ್ ಮತ್ತೆ ಈ ನೀರ್ ಬಂದಿಲ್ಲ ಈ ನೀರ್ ಬರಕೈತೆ ಈ ಟೈಮ್ನಾಗ ಕೋಟ್ ಅಂದ್ರ ಈ ಬೆಳಿ ಪೂರ್ತಿ ಕೆಲಸ ಆಗುತ್ತಾ ಇದು 1 ತಿಂಗಳ 2 ತಿಂಗಳಾಗ ಆಗಂತ ಕೆಲಸ ಅಲ್ಲ ಆ ಟೈಪ್ ಕಿತ್ತೈತಿ ಇದು ಮೊದ್ಲು ಅಧಿಕಾರಿಗಳು ಬಂದು ಇಲ್ಲೇ ಯಾವುದೇ ಕಾರಣದ 2 ದಿನದಿಂದ ಬಂದು ವಿಸಿಟ್ ಮಾಡಿ ಇದನ್ನ ಪರಿಶೀಲನೆ ಮಾಡಿ ನನಗೆ ಗೊತ್ತಿಲ್ಲ AW ಗೊತ್ತಿಲ್ಲ ಇಂಜಿನಿಯರ್ ಗೊತ್ತಿಲ್ಲ ಎಕ್ಸಿಕ್ಯೂಟಿವ್ ಗೊತ್ತು ಇದೇ ಟೈಪ್ ಅಡಿಕೆ ಉತ್ತರ ಕೊಟ್ಕೊಂತವ್ರು ಇದು ಕೆಲಸ ಆಗಲ್ಲ ಎಲ್ಲರಿಗೂ ಸಂಬಂಧಪಟ್ಟದ್ದು ಇದು. ನನ್ನ ಬಗ್ಗೆ ಎಲ್ಲ ಎಲ್ಲರೂ ಇನ್ನೂ 2 ದಿನ ಕೆಲಸ ಮಾಡಿದ್ರೆ ನಾವು ಸ್ಟ್ರೈಕ್ ಮಾಡ್ಬೇಕು ಅದ್ರ ಸಲುವಾಗಿ ಎಲ್ಲ ಊರಿನವರಿಗೆ ನಾವು ತಿಳಿಸ್ತೀವಿ ಆದಷ್ಟು